ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಆರೋಪಿಗಳು ಕೂಡ ಹಾಜರಾಗಿರುವಂತದ್ದು. ಈ ಒಂದು ವಿಚಾರಣೆಯಲ್ಲಿ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆಯಲ್ಲಿ ದರ್ಶನ್ ಆಗಿರಬಹುದು, ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಇನ್ನು ಪ್ರದೋಷ್ ನಡವಳಿಕೆ ಕುರಿತು ಜೈಲಾಧಿಕಾರಿಗಳಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಕೋರ್ಟ್ಗೆ. ಅಂದ್ರೆ 59ನೇ ಸಿಸಿಎಚ್ ಕೋರ್ಟ್ಗೆ ಈಗಾಗಲೇ ಜೈಲಾಧಿಕಾರಿಗಳು ಪ್ರದೋಷ್ ನಡವಳಿಕೆ ಬಗ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು. ಜೊತೆಗೆ ವರದಿಯನ್ನ ಪರಿಶೀಲಿಸಿ ಆದೇಶವನ್ನ ಇದೀಗ ನ್ಯಾಯಾಲಯ ನೀಡಲಿಕ್ಕಿದೆ. ಅದು ಕೂಡ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಏನು ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಆದೇಶವನ್ನ ಕೊಡ್ಲಿಕ್ಕಿರುವಂತದ್ದು. ಏನು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಅದು ದಿನಕ್ಕೆ ಒಂದಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ, ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಇದೀಗ ಪ್ರದೋಷ್ ಏನು ಮಾಫಿ ಸಾಕ್ಷಿಯಾಗಿ ಆಗಿರುವಂತದ್ದು. ಹೀಗಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಈ ಒಂದು ಆದೇಶ ಪ್ರಕಟಕ್ಕೂ ಮುಂಚಿತವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಅಂದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದೀಗ ವಿಚಾರಣೆಯನ್ನು ಕೂಡ ನಡೆಸಲಾಗಿರುವಂಥದ್ದು. ಹೀಗಾಗಿ ಪ್ರದೋಷ್ ಅವರ ಜೈಲಿನಲ್ಲಿ ನಡವಳಿಕೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಜೈಲಾಧಿಕಾರಿಗಳು ವರದಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಈ ವರದಿಯನ್ನ ಈಗಾಗಲೇ 59ನೇ ಸಿಸಿಎಚ್ ಕೋರ್ಟ್ಗೆ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದೀಗ ಜೈಲಾಧಿಕಾರಿಗಳು ಸಲ್ಲಿಸಿದಂತಹ ಆ ವರದಿ ಏನಿದೆ, ಪ್ರದೋಷ್ ನಡವಳಿಕೆ ಬಗ್ಗೆ ಸಲ್ಲಿಸಿರುವಂತಹ ವರದಿ ಏನಿದೆ, ಆ ವರದಿಯನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಅಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ವರದಿಯನ್ನ ಪರಿಶೀಲಿಸಿ ಕೋರ್ಟ್ ಆದೇಶವನ್ನ ನೀಡಲಿಕ್ಕಿರುವಂತದ್ದು. ಹೀಗಾಗಿ ಯಾವ ರೀತಿಯಾದಂತಹ ಆದೇಶ ಬರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೀಗ ಮನೆ ಮಾಡಿದೆ. ಯಾಕಂತಂದ್ರೆ ಇದು ದರ್ಶನ್ ಅವರಿಗೆ ದೊಡ್ಡ ಕಂಟಕವಾಗಿ ಪರಿಣಾಮ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಯಾವ ರೀತಿಯಾದಂತಹ ಆದೇಶ ಬರಬಹುದು ಅನ್ನುವಂಥದ್ರ ಬಗ್ಗೆ ತೀವ್ರ ಕುತೂಹಲ ಇದೀಗ ಮನೆ ಮಾಡಿದೆ.